ಸೊ ನಮ್ಮ ತಾಳು ಬೆಟ್ಟ, ಸೊ ಏನು ತಾಳು ಬೆಟ್ಟದಲ್ಲಿ ಭಕ್ತಾದಿಗಳ ವೈಭವವೇ ವೈಭವ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಪಾದಯಾತ್ರೆ ಭಕ್ತಾದಿಗಳು ಈಗಾಗಲೇ ಸ್ವಾಮಿಯವರ ಸನ್ನಿಧಾನಕ್ಕೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಅಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷ ನಿಮ್ಗೆ ಗೊತ್ತು, ನಾನೇನು ಮಾಹಿತಿ ನೀಡ್ತಾ ಇದ್ದೀನಿ ಅಂತ. ಸೊ ವರ್ಷ ಪಾದಯಾತ್ರೆಯ ಭಕ್ತಾದಿಗಳ ಒಂದು ಪಾದರಕ್ಷೆಗಳು ಕಡಿಮೆ ಆಗ್ತಾ ಇದೆ ಅಂತ ನಿರೀಕ್ಷೆಯಲ್ಲಿದ್ದೀನಿ. ಯಾಕಂದರೆ ನೋಡಿ, ಈ ರೀತಿ ಪ್ರತಿ ವರ್ಷವೂ ಸಹ ಭಕ್ತಾದಿಗಳು ಈ ರೀತಿ ಪಾದರಕ್ಷೆಗಳನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಒಂದು ಪದ್ಧತಿಯಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಾವು ವೀಕ್ಷಣೆ ಮಾಡಿ, ಎಷ್ಟೋ ಸಾವಿರಾರು ಪಾದರಕ್ಷೆಗಳಲ್ಲಿ ಬಿದ್ದಿರ್ತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಕಾಣಿಸ್ತಾ ಇದೆಯಾ? ಸೊ ನಾನು ಬಲ್ಕ್ ಹೋಗೋಕ್ಕಾಗಲ್ಲ, ತಪ್ಪಾಗುತ್ತೆ. ಸೊ ಆದ್ದರಿಂದ ಇಲ್ಲಿಂದನೇ ತೋರ್ಪಡಿಸ್ತಾ ಇದ್ದೀನಿ, ತಾವು ವೀಕ್ಷಣೆ ಮಾಡಿ. ಸಾವಿರಾರು ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ಅವ್ರ ಕೈ ಹಾಕ್ಬಿಟ್ಟು ಪಾಪ ತೆರವುಗೊಳಿಸ್ತಾರೆ. ಈ ಕೆಲಸಗಳು ಮುಂದಿನ ದಿವಸ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಬೇಡಿ. ಮುಂದಿನ ದಿವಸ ಕಡಿಮೆ ಆಗಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿವಸ ಇವೆಲ್ಲ ಇರಬಾರ್ದು. ಪಾದಯಾತ್ರೆಯ ಭಕ್ತಾದಿಗಳು ಪಾದರಕ್ಷೆಯನ್ನು ಬಿಡ್ತಕ್ಕಂಥ ಕಾರ್ಯ ಆಗಬಾರ್ದು. ಸ್ವಾಮಿಯವರ ಸನ್ನಿಧಾನಕ್ಕೆ ತಾವು ಪಾದರಕ್ಷೆಯನ್ನು ಮೆಟ್ಕೊಂಡು ಹೋಗೋದು ಆಯ್ತಂತೆ, ಮೆಟ್ಕೊಂಡು ಹೋಗಿ ಏನೂ ಆಗಲ್ಲ. ಅರ್ಥ ಆಯ್ತಾ? ಭಗವಂತ ನಿಮ್ಮನ್ನು ದೂರ ತಳ್ಳಿಬಿಡೋದಿಲ್ಲ. ದಯವಿಟ್ಟು ತಾವು ಪಾದರಕ್ಷೆಯನ್ನು ಎಲ್ಲಂದರಲ್ಲಿ ನೋಡಿ, ಈ ರೀತಿ ಅದರಲ್ಲೂ ತಾಳು ಬೆಟ್ಟದಲ್ಲಿ ನೋಡಿ, ಈ ರೀತಿ ಒಂದು ಶೇಖರಣೆ ಮಾಡ್ತಕ್ಕಂಥದ್ದು. ಇದು ಯಾರು ರೂಢಿ ಮಾಡಿಕೊಟ್ರೋ ಆ ಪುಣ್ಯಾತ್ಮನಿಗೆ ಅವಾರ್ಡ್ ಕೊಡಬೇಕು. ತಂದೆಯಲ್ಲಿ ಬಿಡೋದು ಚಪ್ಪಲಿನ ಯಾರು ರೂಢಿ ಮಾಡಿದ್ರು ಅಂತ ಗೊತ್ತಿಲ್ಲ. ಪಾದಯಾತ್ರೆ ಇಲ್ಲಿಂದ ನೀವು ನಡ್ಕೊಂಡು ಹೋಗ್ಬಿಟ್ರೆ, ಬರೀ ಪಾದದಲ್ಲಿ ಹೋಗ್ಬಿಟ್ರೆ ದೇವ್ರು ಒಳ್ಳೇದು ಮಾಡಿಕೊಡ್ತಾನೆ ಅನ್ನೋದು ಸುಳ್ಳು. ನೀವು ಇಲ್ಲಿ ಬಿಟ್ಟು ಹೋಗ್ತಾರಲ್ಲ ಪಾದರಕ್ಷೆ, ಅದು ನಿಜಕ್ಕೂ ಪಾಪದ ಕೆಲಸ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ಅದನ್ನು ಇನ್ನೊಬ್ರು ಬಂದು ಕೈ ಹಾಕ್ಬಿಟ್ಟು ಎತ್ತಾರಲ್ಲ ನಿಮ್ಮ ಪಾದರಕ್ಷೆನ, ನಿಮ್ಮ ಕರ್ಮನ ಅಲ್ಲಿ ಎತ್ತಾ ಇರ್ತಾರಲ್ಲ, ಅದು ಏನಾಗುತ್ತೆ ನಿಮಗೆ ಒಳ್ಳೇದಂತೂ ಆಗಲ್ಲ. ಅದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾರು ಏನಾರು ಅಂದ್ಕೊಳ್ಳಿ, ಖಂಡಿತವಾಗೂ ಒಳ್ಳೇದಾಗಲ್ಲ. ಅದು ಪಾದರಕ್ಷೆ ಬಿಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಳ್ಳೇದಾಗಲ್ಲ. ಸೊ ಇನ್ನೇನು ಜಾತ್ರೆ ಪಾದಯಾತ್ರೆಯ ಜನತೆ ಈಗಾಗಲೇ ಕಡಿಮೆ ಆಗ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಆಲ್ಮೋಸ್ಟ್ ನೀವು ಇಲ್ಲೇನೆಲ್ಲ ಬಿಸಾಡ್ಬಿಟ್ಟು ಹೋಗಿದ್ದಾರೆ ಇದನ್ನೆಲ್ಲ ತೆಗಿತಾರೆ. ಸೊ ಇನ್ನೂ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಬರ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ವಿಶೇಷ ಸೂಚನೆ ಏನಪ್ಪ ಅಂದರೆ, ದಯವಿಟ್ಟು ತಾವು ಕೌದಳ್ಳಿ ಗ್ರಾಮದಲ್ಲಿ ರಾತ್ರಿ ಸಮಯದಲ್ಲಿ ಒಂದು ಊಟದ ವ್ಯವಸ್ಥೆ ಇದೆ, ಪ್ರಸಾದ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿ ಬರಕ್ಕೆ ಹೋಗಬೇಡಿ. ಪಾದಯಾತ್ರೆಯವರು ಆಲ್ಮೋಸ್ಟ್ ಇಲ್ಲಿಗೆ ಸ್ಥಗಿತ ಆಗಿದೆ ಪಾದಯಾತ್ರೆ. ಸೊ ನೀವು ಪಾದಯಾತ್ರೆನ ಸ್ಟಾಪ್ ಮಾಡಿಬಿಟ್ರೆ ಬೆಸ್ಟು. ಯಾಕಂದ್ರೆ ಅಷ್ಟೇ ಮುಗೀತು, ಆಲ್ಮೋಸ್ಟ್ ಎಲ್ಲ ಬಂದು ಎಲ್ಲ ತಲುಪಾಯ್ತು. ಪ್ರಸಾದದ ವ್ಯವಸ್ಥೆ ಎಲ್ಲ ಇವತ್ತಿಗೆ ಕೊನೆಗೊಳ್ಳುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ದಯವಿಟ್ಟು ಭಕ್ತವೃಂದ ಆದಷ್ಟು ಪ್ರತಿ ಮುಂದಿನ ವರ್ಷಗಳಲ್ಲಿ ಆದಷ್ಟು ನೀವು ಪಾದರಕ್ಷೆಯನ್ನು ಏನು ಈ ತಾಳು ಬೆಟ್ಟದಲ್ಲಿ ಬಿಡ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತಕ್ಕಂಥ ಸಂದೇಶವನ್ನು ಮತ್ತೊಮ್ಮೆ ಮಗದೊಮ್ಮೆ ನೀಡ್ತಾ ಈ ವಿಡಿಯೋನ ಮಲೆಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಒಳ್ಳೆಯದಲ್ಲಿ ಇಲ್ಲಿ ಒಂದಷ್ಟು ಜನ ಪ್ಲಾಸ್ಟಿಕ್ಗಳನ್ನು ಆಯೋದಕ್ಕೂ ಬರ್ತಾರೆ, ತಾವು ವೀಕ್ಷಣೆ ಮಾಡ್ಬೋದು. ಸೊ ಎಲ್ಲ ಖಾಲಿ ಆಗುತ್ತೆ, ಇನ್ನು 1 or 2 days ಆಗಬೇಕು, ಎಲ್ಲವನ್ನು ತೆರವುಗೊಳಿಸ್ತಾರೆ. ಸೊ ಮೂಕಳ್ಳಿ ಮಾರಮ್ಮನ ಸನ್ನಿಧಿ ಇದು. ಒಳ್ಳೆಯದಲ್ಲಿ ಕಪ್ಪ ಬರ್ತಕ್ಕಂಥವ್ರು ದಯವಿಟ್ಟು ವಾಹನ ಸವಾರರು ನಿಧಾನಕ್ಕೆ ಬನ್ನಿ. ಈಗಾಗಲೇ 3 ರಿಂದ 4 ಅಪಘಾತಗಳು ಆಗೋಗಿದೆ. ಅರ್ಥ ಆಯ್ತಾ? ಅಪಘಾತಗಳ ಸುರಿಮಳಿ ಅಂತ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಅಪಘಾತ ಆಗೋಯ್ತು. ಬಸ್ ನಡುವೆ 2 ಅಪಘಾತ, ಆಮೇಲೆ ಯಾವುದಪ್ಪ ಅದು, ಒಬ್ಬ ಬೈಕ್ ಸವಾರನ ಮೇಲೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಗುದ್ದಿದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ. ದಯವಿಟ್ಟು ನಿಧಾನ, ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ದಯವಿಟ್ಟು ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಬನ್ನಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಮಾದಪ್ಪನ ಭಕ್ತಾದಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಧನ್ಯವಾದ.